ಹಿಂದೂ ಸಮಾಜದ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಹಿಂದುಳಿದ ವರ್ಗದ ಪರವಾಗಿ ನಾನಿದ್ದೀನಿ ಅಂತ. ನೇಕಾರ ಸಮಾಜದ ಹೆಣ್ಮಗಳು ಅವಳನ್ನ ಪ್ರೀತಿಸಿ ಕಾರಲ್ಲಿ ಕರ್ಕೊಂಡೋಗಿ ನೇಣಾಕದಂಗೆ ಮಾಡಿ ಬಟ್ಟೆಯಲ್ಲಿ ಸಾಯಿಸಿ ಕೊಲೆ ಮಾಡಿ ನದಿನಲ್ಲಿ ಬಿಸಾಕಿ ಹೋಗಿರೋಂಥ ಒಂದು ರಾಕ್ಷಸಿ ಕೃತ್ಯ ಈ ಸರ್ಕಾರದಲ್ಲಿ ನಡೆದಿರೋದು ಬಹಳ ದುರಂತ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಇಲಾಖೆ ಸಂಪೂರ್ಣ ಶಿವಮೊಗ್ಗ ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಸತ್ತೇ ಹೋಗಿದೆ. ಎಸ್ ಪಿ ಅವರಾಗಲಿ ಡಿ ಸಿ ಅವ್ರಿಗಾಗಲಿ ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಬೇಜವಾಬ್ದಾರಿದ್ದಾರೆ. ಇಲ್ಲಿ ತನಕ ಎಸ್ ಪಿ ಅವ್ರ ಹತ್ರ ರಿಪೋರ್ಟ್ ಹೋಗಿಲ್ಲ. 16 ದಿನ ಆಯಿತು ಆ ಹೆಣ್ಮಗಳದ್ದು ಕೊಲೆ ಆಗಿ. ಇಲ್ಲಿ ತನಕ ರಿಪೋರ್ಟ್ ಹೋಗಿಲ್ಲ ಅಂದರೆ ಅವರಿನ್ನೂ ರಾಜ್ಯ ಸರ್ಕಾರದಿಂದ ಪರಿಹಾರ ಏನು ಕೊಡಬೇಕು ಅಂತ ಕಲ್ಪನೆಯೂ ಕೂಡ ಅವ್ರಿಗಿಲ್ಲ. ಇದು ಡಿ ಸಿ ಅವರು ಮತ್ತು ತಹಶೀಲ್ದಾರ್ ಮಾತಾಡಿದೆ, ತಹಶೀಲ್ದಾರ್ ಇನ್ನೂ ಕಳಿಸೋ ರೂಪದಲ್ಲಿದ್ದಾರೆ ರಿಪೋರ್ಟ್. ಇನ್ನು ಎಸ್ ಪಿ ಅವ್ರ ಹತ್ರ ಮಾತಾಡಿದ್ರೆ ನಾನು ಆ ದಿಕ್ಕಲ್ಲಿ ಏನು ಮಾಡಬೇಕು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಅರೆಸ್ಟ್ ಮಾಡಿದ್ದಾರೆ, ಇದರಲ್ಲಿ ಅನುಮಾನ ಇಲ್ಲ. ಇದು ಯಾರು ಈ ರೀತಿ ಆ ಮುಸ್ಲಿಂ ಗೂಂಡ ರಾಕ್ಷಸ ಈ ಹೆಣ್ಮಗಳನ್ನು ಕೊಲೆ ಮಾಡಿ ನದಿಗೆ ಎಸ್ತೋಗಿದ್ದಾನಲ್ಲ, ಇಂಥ ರಾಕ್ಷಸಿ ಮುಸಲ್ಮಾನ್ ಗೂಂಡಗಳಿಗೆ ಮುಂಚೆ ಗುಂಡಿಟ್ಕೊಳ್ಳೋಂಥ ಕಾನೂನು ತರಬೇಕು. ಯಾಕೆಂದರೆ ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಅವ್ರ ಮನೆಯಲ್ಲಿಂದ ಹೆಣ್ಮಕ್ಳು ಹಿಂಗಾಗಿದ್ದರೆ ಸುಮ್ಮನೆ ಕೂರ್ತಿದ್ದಾರೆ ಇಷ್ಟೋ ತನಕ ಅವರು. ನಾನು ಮುಸಲ್ಮಾನ್ ನಾಯಕರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ, ನಿಮ್ಮನೆಯಿಂದ ಮುಸ್ಲಿಂ ಹೆಣ್ಮಗಳನ್ನ ಯಾರೋ ಹಿಂದೂ ಒಬ್ಬ ಯುವಕ ಈ ರೀತಿ ಕರ್ಕೊಂಡೋಗಿ ಅವಳು ಕೊಲೆ ಮಾಡಿ ನದಿಲಿ ಬಿಸಾಕಿದ್ದಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹತ್ಕೊಂಡು ಹೋಗಿರೋದು ಇಷ್ಟೊತ್ತಿಗೆ. ಮುಸಲ್ಮಾನರು ಯಾವ ಮನೆಯೂ ಉಳಿಸ್ತಿರ್ಲಿಲ್ಲ. ನಿಮ್ಮನೆ ಮುಸಲ್ಮಾನ್ ಮನೆ ಹೆಣ್ಮಗಳು ಬೇರೆ, ಹಿಂದೂ ಹೆಣ್ಮಗಳು ಬೇರೆನಾ? ಆ ಮುಸಲ್ಮಾನ ಹಿರಿಯರು ಯೋಚನೆ ಮಾಡಬೇಕು. ಖಂಡಿತ ನಾವು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅನ್ನೋಂಥ ಮಾತುಗಳು ಆಡ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇದು ಒಳ್ಳೆಯ ಮಾತಲ್ಲ. ತಕ್ಷಣ ಇವರಿಗೆ ಆಗಿರೋಂಥ ಗೂಂಡಾಗಿರಿ ಮಾಡಿಕೊಂಡು ರಾಕ್ಷಸಿ ಪ್ರವೃತ್ತಿ ಆಗಿರೋಂಥ ಆ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಏನು ಕೊಡಬೇಕು ಈಗಿನ ಪ್ರಕಾರದಲ್ಲಿ ಅದಾಗಬೇಕು. ಇನ್ನು ಬರುವಂಥ ದಿನಗಳಲ್ಲಿ ಈ ರೀತಿ ಹೆಣ್ಮಕ್ಳಿಗೆ ಯಾರು ಅತ್ಯಾಚಾರ ಮಾಡೋಕ್ಕೆ ಹೋಗ್ತಾರೆ, ಲವ್ ಜಿಹಾದಿ ಮಾಡೋಂಥ ಪ್ರಯತ್ನ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಅಂಥವ್ರ ಮೇಲೆ ನಾನು ಹೇಳ್ದಲ್ಲ ಗುಂಡಿಟ್ಕೊಳ್ಳೋಂಥ ಪ್ರಯತ್ನಗಳು ನಡೆಸಬೇಕು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದಲ್ಲಿಂಥ ಜನನೇ ಎದ್ದು ರಾಜ್ಯ ಸರ್ಕಾರದ ವಿರುದ್ಧ ಮಂತ್ರಿಗಳ ವಿರುದ್ಧ ತಿರುಗಿ ಬಿದ್ದು ಅವ್ರನ್ನ ರಸ್ತೆನೇ ಹಿಡ್ಕೊಂಡು ಒದೆಯಂಥ ಸ್ಥಿತಿ ಬರುತ್ತೆ. ಅಡುಗೆ ಮಾಡ್ತಿರೋ ಅಥವಾ ಇನ್ನೊಂದು ಪರಿಹಾರ ಎಷ್ಟು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರ? ಏನು ಹೇಳಿ ಸರ್, ಇವರು ನಮ್ಮ ಪಾಲಾಕ್ಷ ಗೌಡರು 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಗೌರ್ಮೆಂಟಿಂದ ಅಂತಂದೇಳಿ ಇದನ್ನು ಮಾಡಿದ್ದಾರೆ ಸರ್. ತಹಶೀಲ್ದಾರ್ ನಂಬರ್ ಇದೆಯಾ? ನನಗೂ ಅಕ್ಕ ತಂಗಿಯರು ಇರ್ತಾನೆ. ನಿಮಗೆ ಶಿಕ್ಷೆ ಆಗೋದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಾನೆ ನಾನು ಅಲ್ಲಿಂದ ಇಲ್ಲಿ ತನಕ ಬಂದಿರೋದು. ನಾವೆಲ್ಲರೂ ಕೂಡ ನಿನ್ನೆ ನಿಮ್ಮ ಊರವರೆಲ್ಲ ನಿಮಗೆ ಗಮನಕ್ಕೆ ನಿಂತಿದ್ದಾರೆ. ಧೈರ್ಯವಾಗಿ ತೋಳಿ ಎಸ್ ಪಿಗೂ ಡಿ ಸಿಗೂ ನಿನ್ನ ಎದುರಿಗೆ ಮಾತಾಡಿದೀನಿ. ಸ್ವಲ್ಪ ಧೈರ್ಯವಾಗಿರು, ಏನು ತಲೆ ಕೆಡಿಸ್ಕೋಬೇಡ. ನಾವೆಲ್ಲ ಅಣ್ತಮಂತ್ರ ಇದ್ದಂಗೆ ಇದೀವಿ. ಏನಮ್ಮ ಈ ಆಗಿದ್ದಾಗೋಗಿದೆ, ಮುಟ್ಟಾರ್ಡರ್ ಮಾಡಿದಾರೆ ಬದುಕು, ಅದಕ್ಕೆ ಏನೇನು ಮಾಡಬೇಕು ನಾವು ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಧೈರ್ಯವಾಗಿರು, ಆಗಿದ್ದಾಗೋಗಿದೆ. ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಈಗ ಅದೇ ಹೆಣ್ಮಕ್ಳನ್ನ ಗಂಡು ಮಕ್ಕಳು ಅಂತ ಯೋಚನೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಅವ್ರ ಭವಿಷ್ಯ ಜೀವನ ರೂಪಿಸ್ಬೇಕು. ಈಗ ಒಂದು ಆಯಿತು ನಷ್ಟ ಆಯಿತು ಅಂತ ಅಳ್ಕೋತ ಕೊಡೋದು, ದುಃಖದಿಂದ ಇರೋದಕ್ಕಿಂತ ಇನ್ನೆರಡು ಮಕ್ಕಳು ಭವಿಷ್ಯ ರೂಪಿಸ್ಬೇಕು. ಅದರ ಜವಾಬ್ದಾರಿ ಇದೆ, ಅದನ್ನು ನಿಭಾಯಿಸ್ರಿ. ಈ ಉಳಿದಂತೆ ಏನು ಸಪೋರ್ಟ್ ಬೇಕು ಸಮಾಜ ಇರ್ತದೆ, ನಾವೆಲ್ಲ ಹಿರಿಯರು ಇರ್ತೀವಿ, ನಾವು ಮಾಡ್ಬೋದು. ಏನು ಬೇಕು ನಿನ್ನೆ ಸರಿ ಅಮ್ಮ, ಖಂಡಿತ ಸರಿ ಇದೆ. ನಾನು ಕೂಡ ನಿನ್ನೆ ಹೇಳಿದ್ದೀನಿ. ಎಲ್ಲ ಕಡೆನೂ ಎಲ್ಲ ಹಂಗೆ ಇರೋದಿಲ್ಲ. ಕೊಟ್ಟಿಲ್ಲ, ಹಾಗೆ ಇದು ಮಾಡಿದ್ರು ಅನಾಥ ಶವ ಅಂತೇಳಿ ಹೋಗ್ಬಿಟ್ಟಿದೆ. ಅದೊಂದು ಮುಚ್ಚಕ್ಕೆ ಕುತಂತ್ರ, ಅದು ಎಲ್ಲ ಹಿನ್ನೆಲೆ ಇದೆ. ಅದಕ್ಕೆ ಅಷ್ಟು ಸುಲಭ ಮಾಡಿಲ್ಲ ಅವ್ರು. ಯಾಕಂದ್ರೆ ಇವ್ರು ಕಂಪ್ಲೇಂಟ್ ಕೊಡೋ ವಿಷಯ ಗೊತ್ತಾಗಿ ಹಿಂದಿನ ದಿವಸನ ಅವ್ರು ಯಾರಿಗೆ ತಿಳಿಸ್ದಂಗೆ
ಆ್ಯಕ್ಚುಲಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು, ಕೊಡ್ಬೋದಿತ್ತು. ಕೊಟ್ಟಿಲ್ಲ ಅವರು. ಅದೇ ಅನುಮಾನಕ್ಕೆ ಇದು ಆಗಿತ್ತು. ಹಂಗಾಗಿ ಹಿಂದೂ ಸಮಾಜದ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಹಿಂದುಳಿದ ವರ್ಗದ ಪರವಾಗಿ ನಾನಿದ್ದೀನಿ ಅಂತ. ನೇಕಾರ ಸಮಾಜದ ಒಬ್ಬ ಹೆಣ್ಮಗಳು, ಅವಳನ್ನ ಪ್ರೀತಿಸಿ ಕಾರಲ್ಲಿ ಕರ್ಕೊಂಡೋಗಿ ನೇಣು ಹಾಕಿದಂಗೆ ಮಾಡಿ ಬಟ್ಟೆಯಲ್ಲಿ ಸಾಯಿಸಿ ಕೊಲೆ ಮಾಡಿ ನದಿನಲ್ಲಿ ಬಿಸಾಕಿ ಹೋಗಿರೋಂಥ ಒಂದು ರಾಕ್ಷಸಿ ಕೃತ್ಯ ಈ ಸರ್ಕಾರದಲ್ಲಿ ನಡೆದಿರೋದು ಬಹಳ ದುರಂತ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಇಲಾಖೆ ಸಂಪೂರ್ಣ ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಸತ್ತೇ ಹೋಗಿದೆ. ಎಸ್ ಪಿ ಅವರಾಗಲಿ ಡಿ ಸಿ ಅವ್ರಿಗಾಗಲಿ ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಬೇಜವಾಬ್ದಾರಿದ್ದಾರೆ. ಇಲ್ಲಿ ತನಕ ಎಸ್ ಪಿ ಅವ್ರ ಹತ್ರ ರಿಪೋರ್ಟ್ ಹೋಗಿಲ್ಲ. 16 ದಿನ ಆಯಿತು ಆ ಹೆಣ್ಮಗಳದ್ದು ಕೊಲೆ ಆಗಿ. ಇಲ್ಲಿ ತನಕ ರಿಪೋರ್ಟ್ ಹೋಗಿಲ್ಲ ಅಂದರೆ ಅವರು ಇನ್ನೂ ರಾಜ್ಯ ಸರ್ಕಾರದಿಂದ ಪರಿಹಾರ ಏನು ಕೊಡಬೇಕು ಅಂತ ಕಲ್ಪನೆಯೂ ಕೂಡ ಅವ್ರಿಗಿಲ್ಲ. ಇದು ಡಿ ಸಿ ಅವರು ಮತ್ತು ತಹಶೀಲ್ದಾರ್ ಮಾತಾಡಿದ್ರೆ ತಹಶೀಲ್ದಾರ್ ಇನ್ನೂ ಕಳಿಸೋ ರೂಪದಲ್ಲಿದ್ದಾರೆ ರಿಪೋರ್ಟ್. ಇನ್ನು ಎಸ್ ಪಿ ಅವ್ರ ಹತ್ರ ಮಾತಾಡಿದ್ರೆ ನಾನು ಆ ದಿಕ್ಕಲ್ಲಿ ಏನು ಮಾಡಬೇಕು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಅರೆಸ್ಟ್ ಮಾಡಿದ್ದಾರೆ, ಇದರಲ್ಲೇನು ಅನುಮಾನ ಇಲ್ಲ. ಇದು ಯಾರು ಈ ರೀತಿ ಆ ಮುಸ್ಲಿಂ ಗೂಂಡ ರಾಕ್ಷಸ ಈ ಹೆಣ್ಮಗಳನ್ನು ಕೊಲೆ ಮಾಡಿ ನದಿಗೆ ಎಸ್ತೋಗಿದ್ದಾನಲ್ಲ, ಇಂಥ ರಾಕ್ಷಸಿ ಮುಸಲ್ಮಾನ್ ಗೂಂಡಗಳಿಗೆ ಮುಂಚೆ ಗುಂಡಿಟ್ಕೊಳ್ಳೋಂಥ ಕಾನೂನು ತರಬೇಕು. ಯಾಕೆಂದರೆ ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಅವ್ರ ಮನೆಯಲ್ಲಿಂದ ಹೆಣ್ಮಕ್ಳು ಹಿಂಗಾಗಿದ್ದರೆ ಸುಮ್ಮನೆ ಕೂತಿದ್ದಾರೆ ಇಷ್ಟೋ ತನಕ ಅವರು. ನಾನು ಮುಸಲ್ಮಾನ್ ನಾಯಕರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ, ನಿಮ್ಮನೆಯಿಂದ ಮುಸ್ಲಿಂ ಹೆಣ್ಮಗಳನ್ನ ಯಾರೋ ಹಿಂದೂ ಒಬ್ಬ ಯುವಕ ಈ ರೀತಿ ಕರ್ಕೊಂಡೋಗಿ ಅವಳು ಕೊಲೆ ಮಾಡಿ ನದಿಲಿ ಬಿಸಾಕಿದ್ದಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹತ್ಕೊಂಡು ಹೋಗಿರೋದು ಇಷ್ಟೊತ್ತಿಗೆ. ಮುಸಲ್ಮಾನರು ಯಾವ ಮನೆಯೂ ಉಳಿಸ್ತಿರ್ಲಿಲ್ಲ. ನಿಮ್ಮನೆ ಮುಸಲ್ಮಾನ್ ಮನೆ ಹೆಣ್ಮಗಳು ಬೇರೆ, ಹಿಂದೂ ಹೆಣ್ಮಗಳು ಬೇರೆನಾ? ಆ ಮುಸಲ್ಮಾನ ಹಿರಿಯರು ಯೋಚನೆ ಮಾಡಬೇಕು. ಖಂಡಿತ ನಾವು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅನ್ನೋಂಥ ಮಾತುಗಳು ಆಡ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇದು ಒಳ್ಳೆಯ ಮಾತಲ್ಲ. ತಕ್ಷಣ ಇವರಿಗೆ ಆಗಿರೋಂಥ ಗೂಂಡಾಗಿರಿ ಮಾಡಿಕೊಂಡು ರಾಕ್ಷಸಿ ಪ್ರವೃತ್ತಿ ಆಗಿರೋಂಥ ಆ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಏನು ಕೊಡಬೇಕು ಈಗಿನ ಪ್ರಕಾರದಲ್ಲಿ ಅದಾಗಬೇಕು. ಇನ್ನು ಬರುವಂಥ ದಿನಗಳಲ್ಲಿ ಈ ರೀತಿ ಹೆಣ್ಮಕ್ಳಿಗೆ ಯಾರು ಅತ್ಯಾಚಾರ ಮಾಡೋಕ್ಕೆ ಹೋಗ್ತಾರೆ, ಲವ್ ಜಿಹಾದಿ ಮಾಡೋಂಥ ಪ್ರಯತ್ನ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಅಂಥವ್ರ ಮೇಲೆ ನಾನು ಹೇಳ್ದಲ್ಲ ಗುಂಡಿಟ್ಕೊಳ್ಳೋಂಥ ಪ್ರಯತ್ನಗಳು ನಡೆಸಬೇಕು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದಲ್ಲಿಂಥ ಜನನೇ ಎದ್ದು ರಾಜ್ಯ ಸರ್ಕಾರದ ವಿರುದ್ಧ ಮಂತ್ರಿಗಳ ವಿರುದ್ಧ ತಿರುಗಿಬಿದ್ದು ಅವ್ರನ್ನ ರಸ್ತೆನೇ ಹಿಡ್ಕೊಂಡು ಒದೆಯಂಥ ಸ್ಥಿತಿ ಬರುತ್ತೆ. ಅಡುಗೆ ಮಾಡ್ತಿರೋ ಅಥವಾ ಇನ್ನೊಂದು ಪರಿಹಾರ ಎಷ್ಟು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರ? ಏನು ಹೇಳಿ ಸರ್, ಇವರು ನಮ್ಮ ಪಾಲಾಕ್ಷ ಗೌಡರು 50,000 ರೂಪಾಯಿ 50 ಲಕ್ಷ ರೂಪಾಯಿ ಪರಿಹಾರ ಕೊಡೋ ಗೌರ್ಮೆಂಟಿಂದ ಅಂತಂದೇಳಿ ಇದನ್ನು ಮಾಡಿದ್ದಾರೆ ಸರ್. ತಹಶೀಲ್ದಾರ್ ನಂಬರ್ ಇದೆಯಾ? ಇಲ್ಲ ಸರ್. ನಿಂತ್ಕೊಳ್ಳಮ್ಮ. ತಗೊಳ್ಳಮ್ಮ, ನಮಗೂ ಅಕ್ಕ ತಂಗಿಯರು ಇರ್ತಾನೆ. ನಿಮಗೆ ಶಿಕ್ಷೆ ಆಗೋದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಾನೆ ನಾನು ಅಲ್ಲಿಂದ ಇಲ್ಲಿ ತನಕ ಬಂದಿರೋದು. ನಾವೆಲ್ಲರೂ ಕೂಡ ನಿನ್ನೆ ನಿಮ್ಮ ಊರವರೆಲ್ಲ ಮಾಡಿ ನಿಮಗೆ ಗಮನಕ್ಕೆ ನಿಂತಿದ್ದಾರೆ. ಧೈರ್ಯವಾಗಿದೆ ತೋಳಿ ಎಸ್ ಪಿಗೂ ಡಿ ಸಿಗೂ ನಿನ್ನ ಎದುರಿಗೆ ಮಾತಾಡಿದೀನಿ. ಸ್ವಲ್ಪ ಧೈರ್ಯವಾಗಿರು, ಏನು ತಲೆ ಕೆಡಿಸ್ಕೋಬೇಡ. ನಾವೆಲ್ಲ ಅಣ್ತಮ್ಮಂತ್ರ ಇದ್ದಂಗೆ ಇದೀವಿ. ಏನಮ್ಮ ಈ ಆಗಿದ್ದಾಗೋಗಿದೆ, ಮುಟ್ಟಾಡ್ರು ಮಾಡಿದ್ದಾರೆ ಬದುಕೋದಕ್ಕೆ ಏನೇನು ಮಾಡಬೇಕು ನಾವು ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಧೈರ್ಯವಾಗಿರು, ಆಗಿದ್ದಾಗೋಗಿದೆ. ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಈಗ ಅದೇ ಹೆಣ್ಮಕ್ಳನ್ನ ಗಂಡು ಮಕ್ಕಳು ಅಂತ ಯೋಚನೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಅವ್ರ ಭವಿಷ್ಯ ಜೀವನ ರೂಪಿಸ್ಬೇಕು. ಈಗ ಒಂದು ಆಯ್ತು ನಷ್ಟ ಆಯ್ತು ಅಂತ ಅಳ್ಕೋತ ಕೂಡೋದು ದುಃಖದಿಂದ ಇರೋದಕ್ಕಿಂತ ಇನ್ನೆರಡು ಮಕ್ಕಳ ಭವಿಷ್ಯ ರೂಪಿಸ್ಬೇಕು. ಅದರ ಜವಾಬ್ದಾರಿ ಇದೆ, ಅದನ್ನು ನಿಭಾಯಿಸಿ. ಈ ಉಳಿದಂತೆ ಏನು ಸಪೋರ್ಟ್ ಬೇಕೋ ಸಮಾಜ ಇರ್ತದೆ, ನಾವೆಲ್ಲ ಹಿರಿಯರು ಇರ್ತೀವಿ, ನಾವು ಮಾಡ್ಬೋದು. ಏನು ನೀನೇನು ಸರಿ ಅಮ್ಮ, ಖಂಡಿತ ಸರಿ ಇದೆ. ನಾನು ಕೂಡ ನಿನ್ನೆ ಹೇಳಿದ್ದೀನಿ. ಎಲ್ಲ ಕಡೆನೂ ಎಲ್ಲ ಹಂಗೆ ಇರೋದಿಲ್ಲ. ಕೊಟ್ಟಿಲ್ಲ, ಹಾಗೆ ಇದು ಮಾಡಿದ್ರು ಅನಾಥ ಶವ ಅಂತೇಳಿ ಹೋಗ್ಬಿಟ್ಟಿದ್ದಾರೆ. ಅದೊಂದು ಮುಚ್ಚಕ್ಕೆ ಕುತಂತ್ರ ಅದು ಎಲ್ಲ ಹಿನ್ನೆಲೆ ಇದೆ. ಅದಕ್ಕೆ ಅಷ್ಟು ಸುಲಭ ಮಾಡಿಲ್ಲ ಅವ್ರು. ಯಾಕಂದ್ರೆ ಇವ್ರು ಕಂಪ್ಲೇಂಟ್ ಕೊಡೋ ವಿಷಯ ಗೊತ್ತಾಗಿ ಹಿಂದಿನ ದಿವಸನ ಅವ್ರು ಯಾರಿಗೆ ತಿಳಿಸ್ದಂಗೆ ಆ್ಯಕ್ಚುಲಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತು, ಕೊಡ್ಬೋದಿತ್ತು. ಕೊಟ್ಟಿಲ್ಲ ಅವರು. ಅದೇ ಅನುಮಾನಕ್ಕೆ ಇದು ಆಗಿತ್ತು. ಹಂಗಾಗಿ